ಕನ್ನಡ ಮನಸ್ಸುಗಳಿಗೆ ಪೂಜಾರಪ್ಪನ ನಮಸ್ಕಾರ. ನೋಡಿ, ನಮ್ಮ ಕನ್ನಡ ಭಾಷೆ ಇಂತಹ ಒಂದು ಕನ್ನಡಿ ರೂಪದಲ್ಲಿ ನಮ್ಮನ್ನು ಸ್ವಚ್ಛವಾಗಿ ಕಾಣಿಸುತ್ತೆ, ಹಾಗೆ ಕೇಳಿಸುತ್ತೆ, ಹಾಗೆ ಆಡಿಸುತ್ತೆ ಅನ್ನೋದಕ್ಕೆ ನಮ್ಮ ಭಾಷೆಯನ್ನು ಪ್ರತಿನಿತ್ಯ ನಾವು ಆಂಗ್ಲ ಭಾಷೆಯಲ್ಲಿ ಹೇಳಿದ ಹಾಗೆ ಇಫ್ ಲ್ಯಾಂಗ್ವೇಜ್ ವುಡ್ ಲೀವ್ ಯು ಮಸ್ಟ್ ಈಟ್ ಅನ್ನುವ ಹಾಗೆ ನಿತ್ಯ ಬಳಸ್ತಾ ಇರಬೇಕು. ಅದಕ್ಕೆ ನಮ್ಮ ಮನೆಗಳಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟ ವಾರ್ತೆ ತಗೊಳ್ಳಿ. ಇನ್ನೂ ಡಿಲಿವರಿ ಆಗಿಲ್ಲ, ನಮ್ಮ ಸೊಸೆಗೆ ಡೇಟ್ ಕೊಟ್ಟಿದ್ದಾರೆ, ಆಯಿತಾ. ಆಮೇಲೆ ಅದಾದಮೇಲೆ 6 ಮಂತ್ಸ್ ಆಗಬೇಕು, ಇವಾಗ 5th ಮಂತ್ ನಡೀತಾ ಇದೆ, ಹೀಗೆಲ್ಲ ಮಾತಾಡ್ತೀವಿ. ಅದಾದ ನಂತರದಲ್ಲಿಯೂ ಕೂಡ ಬಾಣಂತಿ ಅನ್ನುವ ಪದ ಉಪಯೋಗಿಸೋದೇ ಇಲ್ಲ ನಾವು. ಆದರೆ ಹಳ್ಳಿಯವ್ರನ್ನ ಕೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಬಿಡ್ತಾರೆ ಗೊತ್ತಾ. ಅವರು ಎದುರು ಮನೆಯ ಬೊಸರಿ ಇವ್ರ ಮನೆಗೆ ಬರ್ತಾಳೆ, ಇವ್ರ ಮನೇಲಿ ಕೋಣೆಯಲ್ಲಿದ್ದ ಬಾಣಂತಿ ಹೊರಗೆ ಬರ್ತಾಳೆ. ಬರುವ ಸಂದರ್ಭಕ್ಕೆ ಒಂದು ಇವತ್ತಿನ ಕಾಲದ ವಿದ್ಯಾವಂತ ಹುಡುಗಿ ಓಡಿ ಬಂದು ಏನು ಹೇಳ್ತಾಳೆ ಗೊತ್ತಾ. ಅವಳು ತಾನೆ ಒಂದೇ ಮಾತು ಹೇಳೋದು. ಅವಳು ಏನಂತ ಹೇಳ್ತಾಳೆ, ಯಾವ ಮಾಡೋಣ, ಅವ್ರ ಮನೆ ಬೊಸರಿ ಬಂದ್ಯಾರೆ, ಇವ್ರ ಮನೆ ಬಾಣಂತಿ ಬಂದಾರೆ, ಮಾಡೋಣವ ಅಂತಾರೆ. ಎಷ್ಟು ವಿವೇಕತೆಯಿಂದ ಹೇಳ್ತಾಳೆ ಅಂತಂದರೆ, ಅದು ಯಾಕೆ ಹರ್ಕತ್ ಮಾಡ್ಕೊಂತೀವಿ, ಏನು ಗಡ್ಬಡಿ ಯಾಕೆ ಮಾಡ್ಕೋಬೇಕು ನೀನು. ಬೊಸರಿಗೆ ಒನಕೆ ಕೊಡು, ಬಾಣಂತಿಗೆ ಮಣೆ ಹಾಕು. ಏನು ಚೆನ್ನಾಗಿದೆ ರೀ, ನಂಜೇರಬಾರ್ದು. ಮತ್ತು ಇವರು ಸಂಜೆವರೆಗೂ ನಿಂತರು, ಇವರಿಗೆ ಆ ಒಂದು ಮಗು ನಿಂತ್ಕೊಂಡಿರ್ತಕ್ಕಂಥ ಬೊಸರಿ ಎತ್ತನದಲ್ಲಿ ಇವರಿಗೆ ಉಸಿರು ಸುಸ್ತು ಮಾಡಬಾರ್ದು. ಎಷ್ಟು ಚೆನ್ನಾಗಿದೆ ಈ ಮಾತು, ಇಷ್ಟು ಆರೋಗ್ಯಪೂರ್ಣ ನೋಡಿ. ಬಾಣಂತಿಗೆ ಮಣೆ ಹಾಕು, ಬೊಸರಿಗೆ ಒನಕೆ ಕೊಡು ಒಂದು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.